ನೆಹರು, ಹೋಮಿ ಭಾಬಾ ಮತ್ತೆ ಸಾರಾಭಾಯ್ ಅವ್ರನ್ನೆಲ್ಲ ಗೋಮೂತ್ರ ಮತ್ತೆ ಪವಾಡ ಚಿಕಿತ್ಸೆಗಳನ್ನ ಮಾರುವಂತಹ ವಂಚಕ ಬಾಬಾಗಳ ಆಟದ ಮೈದಾನವಾಗಿದ್ದು ಹೇಗೆ? ವಿಜ್ಞಾನಿಗಳನ್ನ ಬದಿಗೆ ಸರಿಸಲಾಗ್ತಾ ಇರುವಾಗ ಕ್ರಿಮಿನಲ್ಗಳಾಗಿರುವಂತಹ ನಕಲಿ ಬಾಬಾಗಳನ್ನ ರಾಷ್ಟ್ರೀಯ ಐಕಾನ್ಗಳಂತೆ ಯಾಕೆ ನೋಡ್ಲಾಗತ್ತೆ? ಜನರ ನಂಬಿಕೆಯನ್ನೇ 3 ಲಕ್ಷ ಕೋಟಿ ವ್ಯವಹಾರ ಸಾಮ್ರಾಜ್ಯವನ್ನಾಗಿ ಮಾಡಿದವರು ಯಾರು? ಮತ್ತೆ ಯಾರು ಕೂಡ ಅದನ್ನ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ವಿಜ್ಞಾನದ ವಿರುದ್ಧ ಮೂಢನಂಬಿಕೆಯನ್ನ ಬೆಳೆಸುವಲ್ಲಿ ಬಿಜೆಪಿ ವಹಿಸಿರುವಂತಹ ಪಾತ್ರ ಏನು? ಮತ್ತೆ ಅದರಿಂದ ಯಾರಿಗೆ ಲಾಭ ಇದೆ? ಯುವಕರನ್ನ ಖಗೋಳಶಾಸ್ತ್ರದ ಬದಲು ಜ್ಯೋತಿಷ್ಯ, ಸಂಶೋಧನೆಯ ಬದಲು ಮೂಢ ಆಚರಣೆ ಮತ್ತೆ ಪ್ರಗತಿಯ ಬದಲು ಪ್ರಚಾರದ ಕಡೆಗೆ ಯಾಕೆ ಸೆಳೆಯಲಾಗ್ತಾ ಇದೆ? ಹಣದುಬ್ಬರದಿಂದ ಬಳಲ್ತಾ ಇರುವಂತಹ ಕುಟುಂಬಗಳಿಗೆ ಉದ್ಯೋಗ ಕೇಳಬೇಡಿ, ಮಂತ್ರ ಪಠಿಸಿ ಅಂತ ಯಾಕೆ ಹೇಳಲಾಗ್ತಾ ಇದೆ? ಇದು ನಮಗೆ ಭರವಸೆ ನೀಡಲಾದ ಹೊಸ ಭಾರತನ ಅಥವಾ ಕತ್ತಲ ಯುಗದ ಕೇಸರಿ ಆವೃತ್ತಿನ? ಧರ್ಮದ ನಂಬಿಕೆ ಹೆಸರಿನಲ್ಲಿ ನಕಲಿ ಬಾಬಾಗಳೇ ವಿಜೃಂಭಿಸ್ತಾ ಇರುವಂತಹ ಈ ಕಾಲದಲ್ಲಿ ಈ ಪ್ರಶ್ನೆಗಳನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಇಲ್ಲಿರುವಂತಹ ಮಡಿಲ ಮೀಡಿಯಾಗಳು ಕೇಳಲೇಬೇಕಾದಂತಹ ಈ ಪ್ರಶ್ನೆಗಳನ್ನ ಅವು ಕೇಳದೇ ಇಲ್ಲ. ಹಾಗಾಗಿ ಇಂತಹ ಮಹತ್ವದ ಪ್ರಶ್ನೆಗಳನ್ನ ಕೇಳುವಂತಹ ನಿಮ್ಮ ವಾರ್ತಾ ಭಾರತಿ ಚಾನೆಲ್ ಅನ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇದ್ರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಇದನ್ನ ಕೆಳಗಡೆ ಕಮೆಂಟ್ ಮಾಡಿ. ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ನಾವೀಗ ವಿಷಯಕ್ಕೆ ಬರೋಣ. ಕ್ಯಾನ್ಸರ್ಗೆ ಗೋಮೂತ್ರನೇ ಚಿಕಿತ್ಸೆ, ಬಂಜತನಕ್ಕೆ ಗೋಮೂತ್ರನೇ ಚಿಕಿತ್ಸೆ, ದೇಶದ ಪ್ರಗತಿಗೆ ಪರಿಹಾರ ಹಿಂದೂ ರಾಷ್ಟ್ರ. ವೈಯಕ್ತಿಕ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಅಂದ್ರೆ ನಿಮ್ಮ ದೇಹ ಮತ್ತೆ ಹಣದಿಂದ ವಂಚಕ ಬಾಬಾಗೆ ಸೇವೆಯನ್ನ ಸಲ್ಲಿಸೋದು. ಇದು ಈಗ ದೇಶದಲ್ಲಿ ಧಾರ್ಮಿಕ ನಾಯಕರ ಸೋಗಿನಲ್ಲಿರುವಂತಹ ಠಕ್ಕ ಬಾಬಾಗಳ ತಿಳುವಳಿಕೆ. ಧಾರ್ಮಿಕ ನಾಯಕರ ಹೆಸರಿನಲ್ಲಿ ಈ ಬಾಬಾಗಳು ನಡೆಸುವಂತಹ ವ್ಯವಹಾರ ಆಘಾತಕಾರಿಯಾಗಿ ಬೆಳೀತಾ ಇದೆ. ಜನರನ್ನ ಅವೈಜ್ಞಾನಿಕ ವಿಷಯಗಳ ಮೂಲಕ ಮೂರ್ಖರನ್ನಾಗಿ ಮಾಡ್ಲಾಗ್ತಾ ಇದೆ. ಅವರಿಂದ ಅವ್ರು ಕಷ್ಟಪಟ್ಟು ದುಡಿದಂತ ಹಣವನ್ನ ವಸೂಲಿ ಮಾಡಲಾಗುತ್ತೆ. ಅದರ ಜೊತೆಗೆ ಧರ್ಮ ನಂಬಿಕೆ ಹೆಸರಲ್ಲಿ ಬಿಜೆಪಿಯ ಉದ್ದೇಶಕ್ಕೆ ಹೊಂದಿಕೆ ಆಗೋ ಹಾಗೆ ಮುಸ್ಲಿಮರ ವಿರುದ್ಧ ದ್ವೇಷವನ್ನ ವ್ಯಾಪಕವಾಗಿ ಹರಡಲಾಗ್ತಾ ಇದೆ. ಸಾಮಾಜಿಕ ವಿಭಜನೆ ಹೆಚ್ಚಿಸೋದಿಕ್ಕೆ ವಂಚಕ ಬಾಬಾಗಳ ಕೊಡುಗೆ ಕೂಡ ಸಿಕ್ಕಾಪಟ್ಟೆ ಇದೆ. ಇನ್ನು ಸಾಮಾನ್ಯವಾಗಿ ಮಧ್ಯಮ ವರ್ಗದ ಕುಟುಂಬಗಳಲ್ಲಿ ಪೋಷಕರು ಮಕ್ಕಳ ಶಿಕ್ಷಣದ ಬಗ್ಗೆ ಯೋಚನೆ ಮಾಡ್ತಾರೆ. ನಮ್ಮ ಮಗ ಇಂಜಿನಿಯರ್ ಆಗ್ತಾನ, ವೈದ್ಯನಾಗ್ತಾನ ಅಂತ ಕೇಳ್ತಾರೆ. 10ನೇ ತರಗತಿ ಪಾಸ್ ಆದ ನಂತರ ವಿಜ್ಞಾನವನ್ನೇ ಓದಿಸಲಾಗುತ್ತೆ. ಎಲ್ಲರೂ ವಿಜ್ಞಾನವನ್ನ ಅಧ್ಯಯನ ಮಾಡೋದಕ್ಕೆ ಬಯಸ್ತಾರೆ. ಆದ್ರೆ ವಿಪರ್ಯಾಸ ಏನು ಅಂತ ಅಂದ್ರೆ ನಮ್ಮ ದೇಶದಲ್ಲಿ ಬಹುತೇಕ ಯಾರೂ ಕೂಡ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಳ್ಳೋದಿಕ್ಕೆ ಬಯಸೋದಿಲ್ಲ. ವಿಜ್ಞಾನ ಮತ್ತೆ ವೈಚಾರಿಕತೆಯ ಪರವಾಗಿದ್ದಂತಹ ನೆಹರು ಅವರು ವಿಕ್ರಮ್ ಸಾರಾಭಾಯ್ ಮತ್ತೆ ಹೋಮಿ ಬಾಬಾ ಅವರಂತಹ ವಿಜ್ಞಾನಿಗಳೊಂದಿಗೆ ಕುಳಿತು ಸಂಶೋಧನೆ ಬಗ್ಗೆ ಮಾತಾಡ್ತಾ ಇದ್ರು. ಆದ್ರೆ ಇವತ್ತು ಅಧಿಕಾರದಲ್ಲಿರುವಂತಹ ಪ್ರಧಾನಿಯವರು ಬಾಗೇಶ್ವರ್ ಬಾಬಾ ಅವರಂತಹ ದ್ವೇಷಿಗಳು ಮತ್ತೆ ರಾಮದೇವ್ ಅವರಂತಹ ವಂಚಕ ಉದ್ಯಮಿಗಳೊಂದಿಗೆ ವೇದಿಕೆಗಳನ್ನ ಹಂಚಿಕೊಳ್ತಾ ಇದ್ದಾರೆ. ಮೋದಿಜಿ ಅವರ ಮಂತ್ರಿಗಳು ಕೂಡ ಕಂಡು ಬಾಬಾಗಳನ್ನ ದೈವಿಕ ದರ್ಶಕರು ಅಂತ ಕರೀತಾ ಇದ್ದಾರೆ. ಸಣ್ಣ ಮಕ್ಕಳನ್ನ ಈಗ ಬಾಬಾ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇವತ್ತು ಭಾರತಕ್ಕೆ ಏನಾಗಿದೆ? ನಾವ್ ಎಲ್ಲಿಗೆ ತಲುಪ್ತಾ ಇದ್ದೀವಿ? ಸಂವಿಧಾನ ಈಗ ಪುಸ್ತಕಗಳಿಗೆ ಮಾತ್ರನೇ ಸೀಮಿತ ಆಗಿದೆಯಾ? ತರ್ಕ, ಬುದ್ಧಿವಂತಿಕೆ ಮತ್ತೆ ವೈಜ್ಞಾನಿಕ ವಿಧಾನ ಈಗ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಯಲ್ಲಿ ಮಾತ್ರನೇ ಉಳ್ಕೊಂಡಿವೆಯಾ? ನಮ್ಮ ಸ್ವತಂತ್ರ ಹೋರಾಟಗಾರರು ಮತ್ತೆ ಸಂವಿಧಾನ ನಿರ್ಮಾಪಕರು ಜ್ಞಾನ ಮತ್ತೆ ತರ್ಕದ ಬೆಳಕಿರುವಂತಹ ಮತ್ತೆ ಮೂಢನಂಬಿಕೆಗೆ ಜಾಗವಿಲ್ಲದ ಭಾರತದ ಕನಸನ್ನ ಕಂಡಿದ್ರು. ಸಂವಿಧಾನದ 51AH ವಿಧಿ ವಿಜ್ಞಾನ ದೃಷ್ಟಿಕೋನ, ಮಾನವೀಯತೆ ಮತ್ತೆ ಕುತೂಹಲವನ್ನ ಉತ್ತೇಜಿಸುವಂತಹ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಅಂತ ಹೇಳುತ್ತೆ. ಆದ್ರೆ ಸಂವಿಧಾನದ ಅನುಷ್ಠಾನದ 75 ವರ್ಷಗಳ ನಂತರ ನಕಲಿ ಬಾಬಾಗಳು ಭಾರತದಲ್ಲಿ ಪ್ರಾಬಲ್ಯವನ್ನ ಸಾಧಿಸಿದ್ದಾರೆ. ಅದಕ್ಕೆ ಕಾರಣ ಬಾಬಾಗಳ ವ್ಯವಹಾರದಲ್ಲಿ ಹುಟ್ಟುತ್ತಾ ಇರುವಂತಹ ಅಪಾರ ಪ್ರಮಾಣದ ಹಣ, ಅದರ ಜೊತೆಗೆ ಅವ್ರಿಗೆ ಸಿಗ್ತಾ ಇರುವಂತಹ ಬಿಟ್ಟಿ ಪ್ರಚಾರ ಹಾಗೆ ರಾಜಕೀಯ ಪ್ರಭಾವ. ಕಳೆದ 1 ದಶಕದಲ್ಲಿ ಈ ದೇಶದಲ್ಲಿ ನಕಲಿ ಬಾಬಾಗಳ ವ್ಯವಹಾರ ಯಾರೂ ಕೂಡ ಊಹೆ ಮಾಡಿದಷ್ಟು ದೊಡ್ಡದಾಗಿ ಬೆಳೆದಿದೆ. ಜ್ಯೋತಿಷ್ಯವನ್ನ ಡಿಜಿಟಲ್ ಪ್ಲಾಟ್ಫಾರ್ಮ್ ತರುವಂತಹ ಈ ಅಸ್ಟ್ರೋಟಾಕ್ ನಂತಹ ಅಪ್ಲಿಕೇಶನ್ಗಳು ಇವತ್ತು ಕೋಟಿ ಮೌಲ್ಯದ ಉದ್ಯಮವಾಗಿ ಮಾರ್ಪಟ್ಟಿವೆ. ಇವತ್ತು ಇದು 4.5 ಕೋಟಿಗೂ ಹೆಚ್ಚು ಬಳಕೆದಾರರನ್ನ ಹೊಂದಿದೆ. ಇದರಿಂದಾಗಿ 13,000ಕ್ಕೂ ಹೆಚ್ಚು ಜ್ಯೋತಿಷಿಗಳು ಪ್ರತಿ ನಿಮಿಷಕ್ಕೆ 10 ರಿಂದ 250 ರೂಪಾಯಿಗೆ ಕೆಲಸ ಮಾಡ್ತಾ ಇದ್ದಾರೆ. ಇದರಿಂದಾಗಿ 2024ರಲ್ಲಿ ಕಂಪನಿಯ ಆದಾಯ 100 ಕೋಟಿ ರೂಪಾಯಿ ದಾಟಿದೆ. ಅಂದ್ರೆ ಈಗ ಜನರು 5G ವೇಗದಲ್ಲಿ ಆಧ್ಯಾತ್ಮಿಕ ಶಾಂತಿಯನ್ನ ಬಯಸ್ತಾರೆ. ಆದ್ರೆ ಆಧ್ಯಾತ್ಮಿಕತೆಯ ಹೆಸರಿನಲ್ಲಿ ಅವರು ಗಳಿಸೋದು ಮಾತ್ರ ಮೌಢ್ಯ. ಆ ರೀತಿ ಮೌಢ್ಯ ಗಳಿಸುವಾಗ ಕಳೆದುಕೊಳ್ಳೋದು ವೈಜ್ಞಾನಿಕ ಮನೋಭಾವ ಹಾಗೆ ಅವ್ರು ದುಡ್ದಂತಹ ದುಡ್ಡು. ಮತ್ತೊಂದು ಕಡೆಗೆ 2011ರಲ್ಲಿ ಬಾಬಾ ರಾಮದೇವ್ ಅವರು ಪತಂಜಲಿನ 100 ಕೋಟಿಗಳೊಂದಿಗೆ ಪ್ರಾರಂಭ ಮಾಡಿದ್ರು. 2024ರ ಹೊತ್ತಿಗೆ ನಿರಂತರ ವಂಚನೆ ಮತ್ತೆ ಕಾನೂನು ಉಲ್ಲಂಘನೆಯಿಂದ ಅವರು ಅದನ್ನ 9,335 ಕೋಟಿ ರೂಪಾಯಿಗಳಿಗೆ ಬೆಳೆಸಿದ್ದಾರೆ.
ಸತ್ಯ ಸಾಯಿಬಾಬಾ ಅವರಂತಹ ಧಾರ್ಮಿಕ ಮುಖಂಡರು ನಂಬಿಕೆಯ ಹೆಸರಿನಲ್ಲಿ ಹಣವನ್ನ ಸುಲಿಗೆ ಮಾಡುವ ಮೂಲಕ 40,000 ಕೋಟಿಗೂ ಹೆಚ್ಚು ಸಂಪತ್ತನ್ನ ಸಂಗ್ರಹಿಸಿದ್ದಾರೆ. ನಿರ್ಮಲ್ ಬಾಬಾ ಅವರಂತಹ ವಂಚಕರು ಆಶೀರ್ವಾದಗಳನ್ನ ಮಾರಾಟ ಮಾಡುವ ಮೂಲಕ ವಾರ್ಷಿಕವಾಗಿ 238 ಕೋಟಿಗಳ ವಂಚನೆ ಉದ್ಯಮವನ್ನ ನಡೆಸ್ತಾ ಇದ್ದಾರೆ. ಧೀರೇಂದ್ರ ಶಾಸ್ತ್ರಿ ಅವರಂತಹ ಬಾಬಾಗಳು ಸಹ ಪವಾಡಗಳ ಸುಳ್ಳು ಕಥೆಗಳ ಮೂಲಕ ಶತಕೋಟಿಗಳನ್ನ ಗಳಿಸ್ತಾ ಇದ್ದಾರೆ. ನಿಜವಾದ ಬಾಬಾಗಳು ಸಾಧುಗಳು ಹೇಗಿರ್ತಾರೆ, ಆದ್ರೆ ಈಗ ಚಾಲ್ತಿಯಲ್ಲಿರುವಂತಹ ಬಾಬಾಗಳು ಹೇಗಿದ್ದಾರೆ? ದುಬಾರಿ ಕೈಗಡಿಯಾರಗಳು ಮತ್ತೆ ದುಬಾರಿ ಕಾರ್ಗಳನ್ನ ಇಷ್ಟಪಡುವಂತಹ ಈ ಬಾಬಾಗಳನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಕಾಣಬಹುದು. ಭಾರತದಲ್ಲಿ ಬಾಬಾಗಳ ಸ್ಟಾರ್ಟ್ಅಪ್ಗಳ ಬೆಳವಣಿಗೆ ಕೇವಲ ಆಧ್ಯಾತ್ಮಿಕ ಅಲ್ಲ, ಅದರ ಹಿಂದೆ ಒಂದು ದೊಡ್ಡ ಆರ್ಥಿಕ ಮತ್ತೆ ರಾಜಕೀಯ ತಂತ್ರ ಇದೆ, ಕುತಂತ್ರನೂ ಇದೆ. ಇವತ್ತು ಭಾರತದಲ್ಲಿ ಯುವಕರ ನಿರುದ್ಯೋಗ 10.2% ಹೆಚ್ಚಾಗಿದೆ. ಇದು ಕಾಲಕ್ರಮೇಣ ಹೆಚ್ಚಾಗ್ತಾನೆ ಇದೆ. ಆದ್ರೆ ಇದ್ರ ಹೊರತಾಗಿನೂ ಬಾಬಾಗಳ ವ್ಯವಹಾರಗಳು ನಿರಂತರವಾಗಿ ಬೆಳೀತಾ ಇವೆ. 2011 ಮತ್ತೆ 19 ನಡುವೆ ಬಡತನ 12.3% ಕಡಿಮೆ ಆಗಿದೆ ಅಂತ ವಿಶ್ವ ಬ್ಯಾಂಕ್ ಹೇಳ್ಕೊಂಡಿದೆ. ಆದ್ರೆ ಇವತ್ತು ಶ್ರೀಮಂತರು ಮತ್ತೆ ಬಡವರ ನಡುವಿನ ಅಂತರ ತುಂಬಾನೇ ಹೆಚ್ಚಾಗಿದೆ. ರಾಮದೇವ್ನಂತಹ ಬಾಬಾಗಳ ಖಜಾನೆಗಳು ದೊಡ್ಡದಾಗ್ತಾ ಇವೆ. ಮತ್ತೆ ಸಾಮಾನ್ಯ ಜನರ ಪಾಲಿಗೆ ಮೌಢ್ಯ, ಆರ್ಥಿಕ ನಷ್ಟ, ನೋವು ಮತ್ತೆ ಸಂಕಟಗಳು ಮಾತ್ರನೇ ಉಳ್ಕೊಂಡಿವೆ. ಕಳೆದ 9 ವರ್ಷಗಳಲ್ಲಿ 25 ಕೋಟಿ ಜನರು ಬಡತನದಿಂದ ಹೊರಗೆ ಬಂದಿದ್ದಾರೆ ಅಂತ ನೀತಿ ಆಯೋಗ ಹೇಳುತ್ತೆ. ಆದ್ರೆ ವಾಸ್ತವದಲ್ಲಿ ಈ ಅಂಕಿಅಂಶಗಳ ಹಿಂದಿನ ಚಿತ್ರ ಬೇರೆನೇ ಆಗಿದೆ. ಈ ಬಾಬಾಗಳು ಮತ್ತೆ ಅವ್ರ ಮಠಗಳು ಮತ್ತೆ ದೇವಾಲಯಗಳಿಂದ ಯಾವುದೇ ಪ್ರಯೋಜನ ಪಡೆಯದಂತ ಬಡವರನ್ನ ಇಲ್ಲಿ ಮೂರ್ಖರನ್ನಾಗಿ ಮಾಡೋದಿಕ್ಕೆ ಅವರನ್ನೇ ಬಳಸ್ಕೊಳ್ಳಲಾಗ್ತಾ ಇದೆ. ನಿರುದ್ಯೋಗ ಮತ್ತೆ ಬಡತನದಂತ ಪ್ರಮುಖ ಸಮಸ್ಯೆಗಳನ್ನ ಕಡೆಗಣಿಸಲಾಗಿದೆ. ಈ ನಕಲಿ ಬಾಬಾಗಳು ಅಧಿಕಾರದ ಸಂಪೂರ್ಣ ಲಾಭವನ್ನ ಪಡಿತಾ ಇದ್ದಾರೆ. ಇವತ್ತು ಕಂಪ್ಯೂಟರ್ ಬಾಬಾ ತರದ ಜನರು ರಾಜಕೀಯ ಪಕ್ಷಗಳೊಂದಿಗೆ ಬಹಿರಂಗವಾಗಿ ಡೀಲ್ ಮಾಡ್ಕೊಳ್ತಾ ಇದ್ದಾರೆ. ಈ ಬಾಬಾಗಳು ಮತ್ತೆ ಅಧಿಕಾರಸ್ಥರ ಸಂಬಂಧದಿಂದ ಸಾರ್ವಜನಿಕರು ತರ್ಕ ಮತ್ತೆ ವಿಜ್ಞಾನವನ್ನ ಮರೆತು ನಕಲಿಗಳ ಬಲೆಯಲ್ಲಿ ಸಿಕ್ಕಾಕೊಳ್ತಾ ಇದ್ದಾರೆ. ಕೆಲವೊಮ್ಮೆ ಅವರು ಹಸುವಿನ ಸಗಣಿಯನ್ನ ತಿಂತಾರೆ, ಕೆಲವೊಮ್ಮೆ ಹಸುವಿನ ಮೂತ್ರವನ್ನ ಕುಡಿತಾ ಇದ್ದಾರೆ. ಈಗ ಈ ಬಾಬಾ ಸಂಸ್ಕೃತಿಯ ಹಿಂದೆ ನಿಜವಾಗಿಯೂ ಇರೋರು ಯಾರು? ಜನರಿಗೆ ಉದ್ಯೋಗ ಸಿಗದೆ ಇದ್ದಾಗ ಶಿಕ್ಷಣ ದುಬಾರಿ ಆಗತ್ತೆ, ಉತ್ತಮ ಆಸ್ಪತ್ರೆಗಳು ಶ್ರೀಮಂತರಿಗೆ ಮಾತ್ರನೇ ಲಭ್ಯವಾಗುತ್ತವೆ, ನಿರುದ್ಯೋಗ ಹೆಚ್ಚಾಗ್ತಾನೆ ಹೋಗ್ತಾ ಇದೆ, ಮಧ್ಯಮ ವರ್ಗದ ಖರ್ಚು ಏರ್ತಾನೆ ಇದೆ, ಆದ್ರೆ ಅವ್ರ ಆದಾಯ ಅದೇ ರೀತಿ ಹೆಚ್ಚಾಗ್ತಾ ಇಲ್ಲ. ಅಂತಹ ಸಂದರ್ಭದಲ್ಲಿ ಈ ಅಮಾಯಕ ಜನರು ಈ ಬಾಬಾಗಳ ಪವಾಡದ ಹೇಳಿಕೆಗಳನ್ನ ನಂಬಿಕೊಂಡು ಕೂತ್ಕೊಂಡು ಬಿಡ್ತಾರೆ. ಇವತ್ತು ಅಧಿಕಾರ ಮತ್ತೆ ಬಾಬಾಗಳ ಈ ಸಂಬಂಧ ವೈಜ್ಞಾನಿಕ ಚಿಂತನೆಯೇ ನಾಶ ಮಾಡ್ತಾ ಇದೆ. ಭಾರತದಲ್ಲಿ ಬಾಬಾಗಿರಿ ಇನ್ನು ಮುಂದೆ ಕೇವಲ ಜಪಮಾಲೆಯ ಆಟ ಅಲ್ಲ, ಬದಲಾಗಿ ಅದು 3 ಲಕ್ಷ ಕೋಟಿಗಳ ವ್ಯವಹಾರ ಆಗ್ಬಿಟ್ಟಿದೆ. ಭವಿಷ್ಯದಲ್ಲಿ ಅದು ಇನ್ನೂ ಕೂಡ ಹೆಚ್ಚು ಬೆಳೆಯುವಂತ ಸಾಧ್ಯತೆ ಇದೆ. ಈಗ ನೀವು ನಿಮ್ಮ ಜಾತಕವನ್ನ ತೋರಿಸುವಂತ ಅಗತ್ಯ ಇಲ್ಲ, ನಿಮ್ಮ ಮೊಬೈಲ್ ಫೋನ್ನಲ್ಲಿಯೇ ಬಾಬಾ ಲೈವ್ ಜಾತಕ ಕೇಳೋದು ನಡೀತಾ ಇದೆ. ಕೋವಿಡ್ ನಿಂದ ಇಲ್ಲಿವರೆಗೆ ಈ ಆನ್ಲೈನ್ ಬಾಬಾಗಳಿಗೆ ಬೇಡಿಕೆ 30% ಹೆಚ್ಚಾಗಿದೆ. ಇದರಿಂದಾಗಿ ಇವತ್ತು ಮೂಢನಂಬಿಕೆ ಕೂಡ ತುಂಬಾನೇ ಹೆಚ್ಚಾಗಿದೆ. ಗೋಮೂತ್ರ ಮತ್ತೆ ಗೋಮೂತ್ರ ಉತ್ಪನ್ನಗಳ ಮಾರುಕಟ್ಟೆ 1000 ಕೋಟಿ ರೂಪಾಯಿಗಳನ್ನ ದಾಟಿದೆ. ಅದರಲ್ಲಿ 400 ಕೋಟಿ ರಫ್ತಿನಿಂದಾನೇ ಬರುತ್ತೆ. ದೇಶದಲ್ಲಿ ಹಿಂದೆ ಯಾವತ್ತೂ ಕಾಣದಷ್ಟು ಪ್ರಮಾಣದಲ್ಲಿ ನಿರುದ್ಯೋಗ ಇದೆ. ಹಾಗಾದ್ರೆ ಜನರು ಉದ್ಯೋಗಗಳನ್ನ ಹುಡುಕೋದು ಬಿಟ್ಟು ಜ್ಯೋತಿಷ್ಯದ ಹಿಂದೆ ಯಾಕೆ ಓಡ್ತಾ ಇದ್ದಾರೆ? ಆಳುವ ಪಕ್ಷ ಜನರ ಪ್ರಶ್ನೆಗಳನ್ನ ಕೇಳೋದನ್ನ ನಿಲ್ಲಿಸಿ ನಿಜವಾದ ಸಮಸ್ಯೆಗಳನ್ನ ಮರೆತು ಮೂಢನಂಬಿಕೆಯಲ್ಲಿ ಸಿಲುಕಿ ಹಾಕೊಳ್ಬೇಕು ಅಂತ ಬಯಸುತ್ತೆ. 2014ರಲ್ಲಿ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ನಂತರ ಭಾರತದಲ್ಲಿ ಸರ್ಕಾರ ಬದಲಾಗಿದ್ದು ಮಾತ್ರ ಅಲ್ಲದೆ ದೇಶದ ಚಿಂತನೆ ಮತ್ತೆ ದಿಕ್ಕು ಕೂಡ ಬದಲಾಗ್ಬಿಟ್ಟಿದೆ. ಹಿಂದುತ್ವ ಮತ್ತೆ ಸಂಪ್ರದಾಯದ ಹೆಸರಿನಲ್ಲಿ ಮೂಢನಂಬಿಕೆ ಮತ್ತೆ ಬಾಬಾ ಸಂಸ್ಕೃತಿಗೆ ಸರ್ಕಾರದ ಬೆಂಬಲ ಸಿಕ್ತು. ಬಾಬಾಗಳ ವೇದಿಕೆಯಲ್ಲಿ ಒಂದು ಪಕ್ಷದವರು ಮಾತ್ರ ಅಲ್ಲದೆ ಎಲ್ಲಾ ರಾಜಕೀಯ ಪಕ್ಷಗಳ ನಾಯಕರು ಕಣ್ಣಿಗೆ ಕಾಣಿಸ್ಕೊಳ್ಳೋದು ದುರಾದೃಷ್ಟಕರ. ಇದರ ಅರ್ಥ ಅನೇಕ ಜನರು ನಿಮ್ಮನ್ನ ಮೂರ್ಖರನ್ನಾಗಿ ಮಾಡೋದಕ್ಕೆ ನಿಂತಿದ್ದಾರೆ. ಇಲ್ಲಿ 2009ರ ಸಾರ್ವತ್ರಿಕ ಚುನಾವಣೆಯಲ್ಲಿ ರಾಮದೇವ್ ಅಧಿಕೃತವಾಗಿ ಬಿಜೆಪಿಗೆ ಚುನಾವಣೆಗಾಗಿ 11 ಲಕ್ಷ ರೂಪಾಯಿ ಕೊಟ್ಟಿದ್ರು. ಮತ್ತೆ ದೇಶಾದ್ಯಂತ ಬಿಜೆಪಿ ಪರವಾಗಿ ಪ್ರಚಾರವನ್ನ ಮಾಡಿದ್ರು. ಇದಕ್ಕೆ ಪ್ರತಿಯಾಗಿ ಬಿಜೆಪಿ ಮತ್ತೆ RSS ಪತಂಜಲಿಯನ್ನ ಬೆಂಬಲಿಸಿದ್ವು. ರಾಮದೇವ್ ಅವರ ವ್ಯವಹಾರ ಗಗನಕ್ಕೇರೋದಿಕ್ ಪ್ರಾರಂಭ ಆಯಿತು. ಮಾಜಿ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಅವರು ರಾಮದೇವ್ ಅವರಂತಹ ಉದ್ಯಮಿಯನ್ನ ಗಾಂಧಿ ಮತ್ತೆ ಜಯಪ್ರಕಾಶ್ ನಾರಾಯಣ್ ಅವರಂತಹ ನಾಯಕರಿಗೆ ಹೋಲಿಸಿದ್ರು. ಇವತ್ತಿಗೂ ಧೀರೇಂದ್ರ ಶಾಸ್ತ್ರಿ ಅಂತಹ ದ್ವೇಷಕೋರ ಹಾಗೆ ಮೌಢ್ಯ ಹರಡುವಂತಹ ಬಾಬಾಗೆ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಸೇರಿದಂತೆ ಅನೇಕ ಬಿಜೆಪಿ ನಾಯಕರ ಬೆಂಬಲ ಇದೆ. 2023ರಲ್ಲಿ ಬಾಗೇಶ್ವರ್ ಬಾಬಾನ ಬಿಹಾರ ಪ್ರವಾಸ ಹಿಂದೂ ರಾಷ್ಟ್ರದ ಚರ್ಚೆಗೆ ಉತ್ತೇಜನವನ್ನ ನೀಡಿತು. ಇದನ್ನ ಬಿಜೆಪಿ ನಾಯಕರು ಪ್ರಚಾರ ಮಾಡಿದ್ರು. ಈ ಬಾಗೇಶ್ವರ ಬಾಬಾ ಅಂತವ್ರ ಕಾಲಿಗೆ ವಿಪಕ್ಷ ಕಾಂಗ್ರೆಸ್ನ ಹಿರಿಯ ಮುಖಂಡರು ಕೂಡ ಹೋಗಿ ಬೀಳ್ತಾರೆ. ಅವ್ರು ಹೇಳಿದಾಗಿ ಇವ್ರು ಕೇಳ್ತಾರೆ. ಬಾಬಾಗಳ ಸ್ಟಾರ್ಟ್ಅಪ್ ನ ಅಭಿವೃದ್ಧಿಗೆ ಸರ್ಕಾರ ವಿಭಿನ್ನ ನೀತಿಗಳನ್ನ ತರ್ತಾ ಇದೆ. ಗೋಮೂತ್ರ, ಪಂಚಗವ್ಯದಂತಹ ಉತ್ಪನ್ನಗಳನ್ನ ಪ್ರಚಾರ ಮಾಡಲಾಗ್ತಾ ಇದೆ. ಗೋವಿನ ಹೆಸರಿನಲ್ಲಿ ವಿಜ್ಞಾನವನ್ನ ಬದಿಗಿಟ್ಟು 2019ರ ಕಾಮಧೇನು ಆಯೋಗದ ಬಗ್ಗೆ ನಿಮಗೆ ನೆನಪಿರುತ್ತೆ.
ಇದಲ್ಲದೆ 2017ರಲ್ಲಿ ಕರ್ನಾಟಕದಲ್ಲಿ ವಿರೋಧ ಪಕ್ಷವಾಗಿದ್ದಂತಹ ಬಿಜೆಪಿ ಕರ್ನಾಟಕ ಸರ್ಕಾರದ ಮೂಢನಂಬಿಕೆ ವಿರೋಧಿ ಕಾನೂನನ್ನ ವಿರೋಧ ಮಾಡಿತು. ಆದ್ರೆ ಅಧಿಕಾರಕ್ಕೆ ಬಂದ ತಕ್ಷಣ ಅದು ಆ ಕಾನೂನನ್ನ ಜಾರಿಗೆ ತಂತು. ಇದು ಬಿಜೆಪಿಯ ದ್ವಿಮುಖ ನೀತಿಯನ್ನ ಬಹಿರಂಗಪಡಿಸುತ್ತೆ. 2014ರಿಂದ 2025ರವರೆಗೆ ಬಿಜೆಪಿ ಮೂಢನಂಬಿಕೆಯನ್ನ ಬೆಂಬಲಿಸಿದಲ್ಲದೆ ಅದನ್ನ ಸಂಘಟಿತ ರಾಜಕೀಯ ಅಸ್ತ್ರ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಈಗ ವಿಜ್ಞಾನವನ್ನ ಅತ್ಯಂತ ವ್ಯವಸ್ಥಿತವಾಗಿ ಬಹಳ ಹಿಂದಕ್ಕೆ ಸರಿಸಲಾಗ್ತಾ ಇದೆ. 2014ರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ತಕ್ಷಣ ಈ ಬಾಬಾಗಳು ಜಾಕ್ ಪಾಟ್ ಹೊಡೆದ್ರು. ಅಲ್ಲಿಯವರೆಗೂ ಹಳ್ಳಿಗಳಲ್ಲಿ ದೆವ್ವಗಳನ್ನ ಓಡಿಸ್ತಾ ಇದ್ದವರು ಈಗ ದೇಶದ ಆಧ್ಯಾತ್ಮಿಕ ಸರ್ವೋಚ್ಚ ನಾಯಕರಾಗಿ ಟಿವಿಯಲ್ಲಿ ಕಾಣಿಸ್ಕೊಳ್ತಾ ಮಿಂಚ್ತಾ ಇದ್ದಾರೆ. ಕೋಟಿಗಳ ಮಾಲೀಕರಾಗಿದ್ದಾರೆ. 2019ರ ಕುಂಭಮೇಳದಲ್ಲಿ ಸರ್ಕಾರ 4200 ಕೋಟಿ ರೂಪಾಯಿ ಖರ್ಚು ಮಾಡಿತು. ಎಲ್ಲಾ ನಕಲಿ ಬಾಬಾಗಳಿಗೆ ವೇದಿಕೆ, ಹೆಲಿಕಾಪ್ಟರ್ ಮತ್ತೆ ಪ್ರೈಮ್ ಟೈಮ್ ನಲ್ಲಿ 24 ಪಟ್ಟು ಹೆಚ್ಚಿನ ಪ್ರಸಾರವನ್ನ ನೀಡಲಾಯಿತು. ದೇಶದ ಆತ್ಮನೇ ಅವರ ಪಾದಗಳಲ್ಲಿ ಬಿದ್ದಿದೆ ಅನ್ನುವಂತೆ ನಡೆದುಕೊಳ್ಳಲಾಯಿತು. ಪವಾಡಗಳು ಮತ್ತೆ ಆಧ್ಯಾತ್ಮಿಕತೆಯ ನಿಲುವಂಗಿ ಧರಿಸಿದಂತಹ ಸ್ವಯಂ ಘೋಷಿತ ಬಾಬಾಗಳು ಸಾಮಾನ್ಯವಾಗಿ ನಂಬಿಕೆಯ ವ್ಯಾಪಾರಿಗಳು ಮತ್ತೆ ಅಪರಾಧದ ಸೂತ್ರಧಾರರು. ಹಾಗಾಗಿ ಅವರು ಮುಗ್ಧ ಜನರ ಮೂಢನಂಬಿಕೆಯ ಅಡಿಪಾಯದ ಮೇಲೆ ಕೋಟಿಗಳ ಕಪ್ಪು ಸಾಮ್ರಾಜ್ಯವನ್ನ ನಿರ್ಮಿಸ್ತಾರೆ. ನಿರ್ಮಲ್ ಬಾಬಾರಂತವರು ಪವಾಡಗಳ ಹೆಸರಿನಲ್ಲಿ ಜನರಿಂದ ಅಪಾರ ಪ್ರಮಾಣದ ಹಣವನ್ನ ಸಂಗ್ರಹಿಸಿದ್ರು. ನಂತರ ಅವ್ರ ಖಾತೆಗಳನ್ನ ಹುಡುಕಿದಾಗ ಕೋಟ್ಯಾಂತರ ಮೌಲ್ಯದ ಅಕ್ರಮ ನಿಧಿ ಪತ್ತೆಯಾಗಿದೆ. ತನ್ನ ದೈವಿಕ ಶಕ್ತಿಗಳ ಬಗ್ಗೆ ಹೇಳಿಕೊಳ್ಳುವಂತಹ ಬಾಗೇಶ್ವರ್ ಬಾಬಾ ವಾಸ್ತವವಾಗಿ ತನ್ನ ಪವಾಡಗಳ ಹಿಂದೆ ಹಳೆಯ ಮಾನಸಿಕ ತಂತ್ರಗಳನ್ನ ಬಳಸ್ತಾರೆ. ಇದು ರಸ್ತೆ ಬದಿಯಲ್ಲಿ ಕುಳಿತು ಭವಿಷ್ಯ ಹೇಳೋರಿಗೂ ಕೂಡ ಗೊತ್ತಿದೆ. ಇದು ಪವಾಡ ಅಲ್ಲ, ಆದ್ರೆ ಮುಗ್ಧ ಜನರನ್ನ ಮರಳು ಮಾಡೋದಕ್ಕೆ ಬಳಸುವಂತ ಒಂದು ತಂತ್ರ. ಇನ್ನು ರಾಮದೇವ್ ಅವರ ಪತಂಜಲಿ ಶುದ್ಧ ಆಯುರ್ವೇದದ ಹೆಸರಿನಲ್ಲಿ ಉತ್ಪನ್ನಗಳನ್ನ ಮಾರಾಟ ಮಾಡುತ್ತೆ. 2021ರಲ್ಲಿ ಇದು ಯಾವುದೇ ವೈಜ್ಞಾನಿಕ ಪುರಾವೆಗಳು ಇಲ್ಲದೇನೆ ಕೋವಿಡ್ಗಾಗಿ ಔಷಧಿ ಬಗ್ಗೆ ಪ್ರಚಾರ ಮಾಡಿತು. ಜನರ ಜೀವದ ಜೊತೆಗೆ ಆಟ ಆಡ್ತು. ಈ ಲೋಕದಲ್ಲಿರುವಂತಹ ಎಲ್ಲಾ ಕಾಯಿಲೆಗಳಿಗೂ ತನ್ನ ಬಳಿ ಔಷಧಿ ಇದೆ ಅಂತ ಜನರನ್ನ ನಂಬಿಸ್ತಾರೆ ರಾಮದೇವ್ ಬಾಬಾ. ರಾಮದೇವ್ ಅವರ ಪತಂಜಲಿ ಕಳಪೆ ಉತ್ಪನ್ನಗಳನ್ನ ಮಾರಾಟ ಮಾಡ್ತಾ ಇದೆ ಅಂತ ಅದೆಷ್ಟು ಬಾರಿ ದೂರ ದಾಖಲಾಯಿತು. ಆದ್ರೂ ಕೂಡ ಅವ್ರ ಸಾಮ್ರಾಜ್ಯ ಇವತ್ತಿಗೂ ಬೆಳಿತಾನೆ ಇದೆ. ಅನೇಕ ಬಾಬಾಗಳು ಅತ್ಯಾಚಾರ ಮತ್ತೆ ಲೈಂಗಿಕ ದೌರ್ಜನ್ಯದ ಗಂಭೀರ ಆರೋಪಗಳನ್ನ ಎದುರಿಸಿದ್ದಾರೆ. 2018ರಲ್ಲಿ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿದ್ದಕ್ಕಾಗಿ ಅಜಾರಾಮ್ಗೆ ಜೀವಾವಧಿ ಶಿಕ್ಷೆನ ವಿಧಿಸಲಾಯಿತು. ಅದಲ್ಲದೆ 2017ರಲ್ಲಿ 2 ಅತ್ಯಾಚಾರ ಪ್ರಕರಣಗಳಲ್ಲಿ 20 ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಲಾಯಿತು. ಹರಿಯಾಣ ಸಹಿತ ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ಬಹಳ ಪ್ರಭಾವಿಯಾಗಿರುವಂತಹ ಡೇರಾ ಸಚ್ಚಾ ಸೌಧದ ಗುರ್ಮೀತ್ ರಾಮ್ ರಹೀಂ ಸಿಂಗ್ ಬಾಬಾ ಕೊಲೆ ಕೇಸ್ನಲ್ಲಿ ಶಿಕ್ಷೆಯಾಗಿ ಜೈಲಲ್ಲಿದ್ದಾನೆ. ಈತನ ಮೇಲೆ ಇನ್ನೂ ಹಲವಾರು ಕೊಲೆ ಅತ್ಯಾಚಾರ ಪ್ರಕರಣಗಳಿವೆ. ಕರ್ನಾಟಕದಲ್ಲಿ ಅಪಾರ ಜನಪ್ರಿಯತೆ ಇದ್ದಂತಹ ಮುರುಘಾ ಮಠದ ಸ್ವಾಮೀಜಿ ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಬಂದ್ರು. ಈ ರೀತಿ ಪಟ್ಟಿ ಮಾಡ್ತಾ ಹೋದ್ರೆ ಮುಗಿಯದಷ್ಟು ಉದ್ದ ಇದೆ. ಇಷ್ಟಾದ ಮೇಲೂ ಕೂಡ ಅವರ ಲಕ್ಷಾಂತರ ಭಕ್ತರು ಇನ್ನೂ ಅವರ ದೈವಿಕ ಶಕ್ತಿಯನ್ನು ಕುರುಡಾಗಿ ನಂಬುತ್ತಾರೆ. ಇದರಿಂದಾಗಿ ಅವರ ಆಶ್ರಮಗಳಿಗೆ ಇನ್ನೂ ಕೋಟಿಗಟ್ಟಲೆ ದೇಣಿಗೆ ಬರ್ತಾ ಇದೆ. ಜನರ ಬಡತನ ಮತ್ತೆ ನಿರುದ್ಯೋಗದ ಲಾಭವನ್ನ ಪಡೆದು ಸತ್ಯ ಸಾಯಿಬಾಬಾ ಅವರಂತಹ ಜನರು ಟಿವಿ, ಸಾಮಾಜಿಕ ಮಾಧ್ಯಮ ಮತ್ತೆ ದೊಡ್ಡ ಸಭೆಗಳಲ್ಲಿ ತಮ್ಮ ನಕಲಿ ಪವಾಡಗಳನ್ನ ಪ್ರಚಾರ ಮಾಡಿದ್ರು. ತಮ್ಮ ನಟನೆಯನ್ನೇ ಪವಾಡಗಳು ಅಂತ ಕರೀತಾ ಅವರು ಕೋಟ್ಯಾಂತರ ರೂಪಾಯಿಗಳ ಆಸ್ತಿಯನ್ನು ಸಂಪಾದಿಸಿದ್ದಾರೆ. ಇನ್ನು 2023ರಲ್ಲಿ ನಿತ್ಯಾನಂದ ಅನ್ನುವಂಥ ಬಾಬಾ ಕೈಲಾಸ ಅನ್ನುವಂಥ ಒಂದು ಪ್ರತ್ಯೇಕ ದೇಶವನ್ನು ಸೃಷ್ಟಿ ಮಾಡಿದ್ರ ಬಗ್ಗೆ ವರದಿಯಾಯಿತು. ಇವತ್ತು ಧಾರ್ಮಿಕ ಕಟ್ಟುಕತೆಗಳಿಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ಜನರು ಜೀವನದ ದುಃಖಗಳನ್ನು ತಡೆದು ಹಾಕೋದಕ್ಕೆ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಸಮಸ್ಯೆಯ ನಿಜವಾದ ಮೂಲ ಎಲ್ಲಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಸಾಧ್ಯ ಆಗ್ತಾ ಇಲ್ಲ. ಮದುವೆಯಿಂದ ಉದ್ಯೋಗದವರೆಗೆ ಎಲ್ಲಾನು ಜ್ಯೋತಿಷಿಗಳ ಮಾತಿನ ಮೇಲೆ ನಡೆಯುತ್ತೆ ಇಲ್ಲಿ. ಆದ್ರೆ ಸತ್ಯ ಏನು ಅಂದ್ರೆ ಅವರೆಲ್ಲ ಈ ಜನರ ದೌರ್ಬಲ್ಯ ಮತ್ತೆ ಭಯದ ಲಾಭವನ್ನ ಮಾಡ್ಕೊಳ್ತಾ ಇದ್ದಾರೆ. ಕಳೆದ 12 ವರ್ಷಗಳಲ್ಲಿ ದೇಶದ ಅನೇಕ ದೊಡ್ಡ ನಗರಗಳಲ್ಲಿ ಶಿರಡಿ ಸಾಯಿಬಾಬಾ ಅಂತ ದೇವಾಲಯಗಳ ಸಂಖ್ಯೆ ಗಮನಾರ್ಹವಾಗಿ ಹೆಚ್ಚಾಗಿದೆ. ಬಾಲಿವುಡ್ ತಾರೆಯರಿಂದ ಕ್ರಿಕೆಟಿಗರವರೆಗೆ ಎಲ್ಲರೂ ಕೂಡ ಈ ಧಾರ್ಮಿಕ ಬ್ರ್ಯಾಂಡ್ಗಳನ್ನ ಪ್ರಚಾರ ಮಾಡ್ತಾ ಇದ್ದಾರೆ. ಆದ್ರೆ ಇದು ಕೇವಲ ಭಕ್ತಿ ಅಲ್ಲ, ಇದು ಹೆಚ್ಚಿನ ಲಾಭ ಗಳಿಸುವಂತ ಒಂದು ಉದ್ಯಮ ಆಗಿದೆ. ಪ್ರತಿಯೊಬ್ಬರು ಕೂಡ ಇದ್ರ ಭಾಗ ಆಗೋದಿಕ್ಕೆ ಬಯಸ್ತಾರೆ. ಇವತ್ತು ಭಾರತದಲ್ಲಿ 50ಕ್ಕೂ ಹೆಚ್ಚು ಧಾರ್ಮಿಕ ಚಾನೆಲ್ಗಳು ನಡೀತಾ ಇವೆ. ಇದರಲ್ಲಿ ಸರ್ಕಾರ ಕೋಟಿಗಟ್ಟಲೆ ಮೌಲ್ಯದ ಜಾಹೀರಾತನ್ನ ನೀಡುತ್ತೆ. ಪ್ರತಿದಿನ ಲಕ್ಷಾಂತರ ಜನರು ಅವುಗಳಿಂದ ಪ್ರಭಾವಿತರಾಗಿ ಮೂಢನಂಬಿಕೆ ಹಿಡಿತಕ್ಕೆ ಸಿಲುಕ್ತಾರೆ. 2015ರಿಂದ 2018ರವರೆಗೆ ಗೋರಕ್ಷಣೆ ಹೆಸರಿನಲ್ಲಿ ಜನರ ಮೇಲೆ ಗುಂಪು ಹಲ್ಲೆಯಿಂದಾಗಿ 44ಕ್ಕೂ ಹೆಚ್ಚು ಸಾವುಗಳು ಸಂಭವಿಸಿವೆ. 2024ರಲ್ಲಿ ನಡೆದಂತ ಹತ್ರಾಸ್ನ ಭೋಲೆ ಬಾಬಾ ಧಾರ್ಮಿಕ ಕಾರ್ಯಕ್ರಮದಲ್ಲಿ 120 ಜನ ಸಾವನ್ನಪ್ಪಿದ್ರು. ಸರ್ಕಾರ ಮೌನವಾಗಿತ್ತು. ದೇಶದಲ್ಲಿ ಬಾಬಾಗಳು ಮತ್ತೆ ತಾಂತ್ರಿಕರ ಸಂಖ್ಯೆಯಲ್ಲಿನ ಹೆಚ್ಚಳ ಕಾಕತಾಳೀಯ ಅಲ್ಲ, ಬದಲಿಗೆ ಇದು ಬಹಳ ಚೆನ್ನಾಗಿನೇ ರೂಪಿಸಿದ್ದಾಗಿದೆ. ಯಾಕಂತಂದ್ರೆ ನಿರುದ್ಯೋಗ, ಬೆಲೆ ಏರಿಕೆ, ರೈತರ ಆತ್ಮಹತ್ಯೆ ಅಂತ ನಿಜವಾದ ಸಮಸ್ಯೆಗಳ ಬಗ್ಗೆ ಮಾತನಾಡುವಂತಹ ಸಮಯ ಬಂದಾಗ ಸರ್ಕಾರ ಜನರನ್ನ ಇಂಥ ವಿಷಯಗಳಲ್ಲಿ ಮುಳುಗಿಸ್ಬಿಡುತ್ತೆ. ವಾಸ್ತವವಾಗಿ ಈ ಇಡೀ ವ್ಯವಸ್ಥೆಯ ಉದ್ದೇಶನೇ ಅದಾಗಿದೆ. ಜನರು ಪ್ರಶ್ನೆಗಳನ್ನ ಕೇಳಲಾರ್ದ ಹಾಗೆ ಮೌಢ್ಯದ ಕಂದಕದಲ್ಲಿ ಬಿದ್ದು ಒದ್ದಾಡ್ತಾ ಇರಬೇಕು. ಮತ್ತೆ ಈ ಬಾಬಾಗಳ ಬಿಸ್ನೆಸ್ ಬೆಳಿತಾನೆ ಇರಬೇಕು. ಈ ಬಾಬಾಗಳನ್ನ ಬಳಸ್ಕೊಂಡು ರಾಜಕಾರಣಿಗಳು ಜನರನ್ನ ಭ್ರಮೆಯಲ್ಲಿ ಮುಳುಗಿಸಿಡ್ಬೇಕು.
ಈ ಕುತಂತ್ರನೇ ಈಗ ಚಾಲ್ತಿಯಲ್ಲಿರೋದು. ಇದೇ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.